ಮಗಳ ಮನೆಗೆ ಹೋಗಿದ್ದೆ. ನಿಜವಾಗ್ಲೂ ಅಲ್ಲಿ ಮಗಳು ಬೆಳಗ್ಗೆ ಎದ್ದಾರದಿಂದ ಸಂಜೆ ತನಕ ಒಂದೇ ಸಮ ಕೆಲಸ ಮಾಡೋದು ನೋಡಿ ನಿಜವಾಗ್ಲೂ ಆಶ್ಚರ್ಯ ಆಯಿತು. ನಮ್ಮನೇಲಿದ್ದಾಗ ಒಂದು ಊಟ ಮಾಡಿ ತಟ್ಟೆ ತೊಳ್ಕೊಳಕ್ಕೂ ರೆಡಿ ಇಲ್ಲದೆ ಇರೋ ಹೆಣ್ಣು ಹುಡುಗರು ಅತ್ತೆ ಮನೆಗೆ ಹೋದರೆ ಅದೇನು ಜವಾಬ್ದಾರಿ ಬಂದ್ಬಿಡುತ್ತೆ. ಅಲ್ಲಿರೋ ಜನಗಳನ್ನೆಲ್ಲ ಅನುಸರಿಸ್ಕೊಂಡು ಮಾಡಿಕೊಂಡು ತನ್ನ ಮನೆ ತನ್ನಿದು ಅಂತ ಏನು ಮನೆಯೆಲ್ಲ ಓಡಾಡ್ಕೊಂಡು ಕೆಲಸ ಮಾಡ್ತಿದ್ರೆ ಅಯ್ಯೋ ನಮಗೆ ಯಾವತ್ತೂ ಈ ಮಕ್ಕಳು ಸಹಾಯನೇ ಮಾಡಲಿಲ್ವಲ್ಲ ಅಂತ ಖಂಡಿತ ಅನ್ನಿಸ್ತು. ಆಗ ನನ್ನ ಸೊಸೆನೂ ಇದ್ಲು, ಹೇಳಿದೆ, ಸೊಸೆ ನನ್ನ ಮಗಳ ಕೈ ನೋಡಮ್ಮ, ಮಗಳು ಸಿಹಿ ಇದ್ದ ಹಾಗೆ, ಸಕ್ಕರೆ ಇದ್ದ ಹಾಗೆ, ನೀನು ಉಪ್ಪಿದ್ದ ಹಾಗೆ ಸೊಸೆ ಅಂತ. ಯಾಕಮ್ಮ ಹಾಗೆ ಹೇಳಿದ್ರಿ? ನೋಡು, ಸಿಹಿ ಆದರೆ ಅವಾಗ ಮಾಡ್ತೀವಿ, ಯಾವಾಗಲೂ ಒಂದ್ಸತಿ ಹಬ್ಬ ಅಂದಾಗ, ಯಾವಾಗಲೂ ಒಂದು ಅಪರೂಪಕ್ಕೆ ಮಾಡ್ತೀವಿ. ಅದು ಸಿಹಿ ಮಗಳು ಯಾವಾಗಲೂ ಒಂದ್ಸತಿ ಬರ್ತಾಳೆ ಹೋಗ್ತಾಳೆ. ಉಪ್ಪು ಯಾತಕ್ಕೆ? ಉಪ್ಪು ದಿನನಿತ್ಯದ ಅಡಿಗೆಗೆ ಬೇಕು. ಉಪ್ಪಿಲ್ಲದೆ ಇದ್ದರೆ ಯಾರೂ ಊಟ ಮಾಡೋಕ್ಕಾಗಲ್ಲ. ಹಾಗೆ ಸೊಸೆ ಮನೆಗೆ ಬಂದ ಸೊಸೆ ಉಪ್ಪಿದ್ದ ಹಾಗೆ ಅಂದರೆ 24 ಗಂಟೆನೂ ನಮಗೆ ಅವಳ ಅವಶ್ಯಕತೆ ಇದೆ. ಹೆಣ್ಮಕ್ಳು ಸಿಹಿ ಇದ್ದಾಗೆ, ಆಗ ಈಗ ಬಂದು ಹೋಗ ಸಕ್ಕರೆ ಇದ್ದ ಹಾಗೆ. ನೀವು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಆಮೇಲೆ ಲೈಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲ ಬಟನನ್ನು ಪ್ರೆಸ್ ಮಾಡಿ. ನಿಮ್ಗೇನು ಅನಿಸುತ್ತೆ ಅದನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ತಿಳಿಸಿ, ನಮಗೆ ಪ್ರೋತ್ಸಾಹ ಕೊಟ್ಟಾಗ